ಮದುವೆ ಅಂತ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯ ಆಗಿರತ್ತೆ ಅಂತ ಹೇಳ್ತಾರೆ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾರಯ ಅಂತ ಹೇಳ್ತೀವಿ. ಭಾರತದಲ್ಲಿ ಬಹಳ ವಿಶೇಷವಾಗಿ ಬಹಳಷ್ಟು ಅತಿ ಹೆಚ್ಚು ಕೇಸುಗಳು ಬರ್ತಾ ಇರುವಂಥದ್ದೇ ಕೊಟ್ಟ ಹೆಣ್ಣು ಕುಲದಿಂದ ಹೊರಕ್ಕೆ, ಸೊಸೆ ಬಂದ ಕಾಲಗುಣ, ಶಿಶು ಹುಟ್ಟಿದ ಕಾಲಗುಣ, ಪಶು ತಂದ ಕಾಲಗುಣ. ದಾಂಪತ್ಯದಲ್ಲಿ ಎಲ್ಲ ಚೆನ್ನಾಗಿರ್ತಾರೆ, ಪಾಪ ಲವ್ ಮ್ಯಾರೇಜ್ ಆಗಿರ್ತಾರೆ, ಯಾರ್ದೋ ಮಾತು ಕೇಳಿರ್ತಾರೆ, ಮಕ್ಕಳಾಗಲ್ಲ ಅಂತ ಡೈವರ್ಸ್ ತಗೊಂತಾರೆ. ಬರೀ ಮಾತು ಕೇಳದೆ ಇರೋದಕ್ಕೋಸ್ಕರ ಡೈವರ್ಸ್ ತಗೊಂತಾ ಇದಾರೆ. ಶಿವಶಕ್ತಿ, ಈ ಶಕ್ತಿ ಇಲ್ಲದ್ರೆ ಶಿವ ಇಲ್ಲ. ಸೌಂದರ್ಯ ಎಲ್ಲ ಹರಿಲೇ ಬರ್ತಿದೆ, ಏನಂತ ಬರ್ತಿದೆ? ವಾಹಿನಿ ಟಿವಿ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ. ಮದುವೆ ಅಂತ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯ ಆಗಿರತ್ತೆ ಅಂತ ಹೇಳ್ತಾರೆ. ಈಗೆಲ್ಲ ಮದುವೆಗಳಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದೇ ಇರುತ್ತೆ. ಗಂಡ ಹೆಂಡತಿ ಮಧ್ಯ ಕಲಹಗಳಂತೂ ಸರ್ವೇ ಸಾಮಾನ್ಯ. ಚಿಕ್ಕ ಪುಟ್ಟ ಕಲಹಗಳಾದ್ರೆ ಅವರವರೇ ಬಗೆಹರಿಸ್ಕೊಂತಾರೆ, ಇಲ್ಲ ಇನ್ನೊಂದು ಸ್ವಲ್ಪ ದೊಡ್ಡದಾದ್ರೆ ದೊಡ್ಡವರೆಲ್ಲ ಸೇರಿ ಬಗೆಹರಿಸ್ತಾರೆ. ಆದ್ರೆ ಕೆಲವೊಂದು ಸಮಸ್ಯೆಗಳು ನಮ್ಮ ಕೈ ಮೀರ್ ಹೋಗಿರುತ್ತೆ. ಅಂತಹ ಒಂದು ಸಮಯದಲ್ಲಿ ಆ ಒಂದು ಕಲಹಗಳನ್ನ ಅಥವಾ ಈ ಡಿವೋರ್ಸ್ ಸಮಸ್ಯೆಗಳನ್ನ ಯಾವ ತಂತ್ರ ಪ್ರಯೋಗದ ಮುಖಾಂತರ ಬಗೆಹರಿಸ್ಕೋಬಹುದು ಅಂತ ತಿಳಿಸೋದಕ್ಕೆ ಇವತ್ತು ನಮ್ಮ ಜೊತೆ ತಾಂತ್ರಿಕ ಮನೆತನದ ದೈವಜ್ಞ ತಾಂತ್ರಿಕ ಗಜೇಂದ್ರ ಜೋಶಿ ಅವರನ್ನು ಒಟ್ಟಿಗಿದ್ದಾರೆ. ಗುರುಗಳೇ ನಮಸ್ತೆ. ನಮಸ್ಕಾರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ನಮಸ್ಕಾರ. ನಮಸ್ತೆ ಗುರುಗಳೀಗ ಗಂಡ ಹೆಂಡತಿ ಮಧ್ಯ ಕಲಹ ಅಂತ ಅನ್ನೋದು ಸಾಕಷ್ಟು ವಿಚಾರಕ್ಕೆ ಬರ್ಬೋದು. ಗ್ರಹಗತಿ ವಿಚಾರಕ್ಕೆ ಬರ್ಬೋದು, ಇಲ್ಲ ದೃಷ್ಟಿ ವಿಚಾರಕ್ಕೆ ಬರ್ಬೋದು, ಇಲ್ಲ ಬೇರೆ ಯಾರೋ ಪ್ರಯೋಗನ ಮಾಡಿರ್ಬೋದು, ಅಥವಾ ಅವರ ಮನಸ್ಥಿತಿ ಅಥವಾ ಪರಿಸ್ಥಿತಿ, ಮನೆ ಸ್ಥಿತಿ ಇದ್ರ ಬಗ್ಗೆ ಏನೋ ಹೆಚ್ಚು ಕಮ್ಮಿ ಆದಾಗ ಗದ್ದಲಗಳು ಸ್ಟಾರ್ಟ್ ಆಗ್ಬೋದು. ಆದ್ರೆ ಈ ಗದ್ದಲಗಳನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಯಾವೊಂದು ತಂತ್ರಶಾಸ್ತ್ರದಲ್ಲಿ ಯಾವೊಂದು ಪ್ರಯೋಗ ಉಲ್ಲೇಖ ಆಗಿದೆ? ದಾಂಪತ್ಯ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾರಯ ಅಂತ ಅಂದ್ರೆ, ಒಂದು ಋಣ ಇದ್ರೆ ಮಾತ್ರ ಗಂಡ ಹೆಂಡತಿ ಮಕ್ಕಳು ಮನೆ ಎಲ್ಲ ನಂದು ಗೋಕುಲ ಚೆನ್ನಾಗಿರುವಂಥದ್ದು. ಅದನ್ನೇ ಋಣಾನುಬಂಧ ರೂಪೇಣ ದೈವ ಸಂಕಲ್ಪ. ದೈವ ನಿಶ್ಚಯ ಇಲ್ಲದೆ ಯಾವುದೇ ಕಾರ್ಯ ಕೂಡ ನಡೆಯಲ್ಲ. ಆಕಸ್ಮಿಕವಾಗಿ ವಿವಾಹ ಆದರೂ ಕೂಡ ಒಂದೇನೆ, ಎಲ್ಲ ಗುರು ಹಿರಿಯರು ನಿಂತು ಕುಂತು ನಿರ್ಧರಿಸಿದ್ರು ಒಂದೇನೆ, ಜಾತಕ ಆಧಾರಿತವಾಗಿ ನಿರ್ಧಾರ ಮಾಡಿದ್ರು ಒಂದೇನೆ. ಎಂತ ಆಗ್ತಾ ಇದೆ ಜೀವನದಲ್ಲಿ, ಪ್ರಪಂಚ ನಾವು ನೋಡ್ತಾ ಇದೀವಿ. ಅದರಲ್ಲೂ ಕೂಡ ಈ ಭಾರತದಲ್ಲಿ ಬಹಳ ವಿಶೇಷವಾಗಿ ಬಹಳಷ್ಟು ಅತಿ ಹೆಚ್ಚು ಕೇಸುಗಳು ಬರ್ತಾ ಇರುವಂತದ್ದೇ ಡೈವರ್ಸ್, ವಿಚ್ಛೇದನ. ಈ ವಿಚ್ಛೇದನ, ದಾಂಪತ್ಯದಲ್ಲಿ ವಿಚ್ಛೇದನ ಅನ್ನುವಂಥದ್ದು ಬಹಳ ದೊಡ್ಡ ಏನಾಗಿದೆ, ಪೀಡೆಗಾಗಿ ಕಾಡ್ತಾ ಇದೆ. ಈಗ ದಾಂಪತ್ಯ ಅನ್ನುವಂಥದ್ದು ಸಾಮಾನ್ಯ ಅಲ್ಲ. ದಾಂಪತ್ಯ ಅನ್ನುವಂಥದ್ದು ಬಹಳ ಶ್ರೇಷ್ಠವಾಗಿರುವಂಥದ್ದು. ಲಕ್ಷ್ಮೀ ನಾರಾಯಣ ಆಗಿರಬಹುದು, ಶಿವ ಪಾರ್ವತಿ ಆಗಿರಬಹುದು, ಇವೆರಡೂ ಕೂಡ ನಮಗೆ ಪುರಾಣದಲ್ಲಿರುವಂಥ ಉಲ್ಲೇಖಗಳೇ. ಈಗ ವೈಮನಸ್ಥಿತಿ ಯಾತಕ್ಕೆ ಬರ್ತಾ ಇದೆ ದಾಂಪತ್ಯದಲ್ಲಿ ಅನ್ನೋದು ತಿಳ್ಕೊಬೇಕಾಗುತ್ತೆ. ಒಂದು, ಹೆಂಡತಿ ಕಡೆಯಿಂದ ತೊಂದರೆ ಆಗಿರ್ತದೆ, ಇಲ್ಲ ಗಂಡನ ಕಡೆಯಿಂದ ತೊಂದರೆ ಆಗಿರ್ತದೆ. ಇವರಿಬ್ರು ದಾಂಪತ್ಯ ಅಂತ ಹೇಳಿದ್ರೆ ಗಂಡು ಹೆಣ್ಣು ಇವರಿಬ್ಬರ ಕಡೆಯಿಂದ ತೊಂದರೆ ಆದ್ರೆ ಮಾತ್ರನೇ ಸಮಸ್ಯೆ. ಮೂರನೇ ವ್ಯಕ್ತಿಗಳಿಂದ ಸಮಸ್ಯೆ ಆಗೋದಿಲ್ಲ. ಇವರಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಕರೆಕ್ಟ್ ಆಗಿದ್ದಾಗ ದಾಂಪತ್ಯ ಚೆನ್ನಾಗಿರುತ್ತೆ. ಮೂರನೇ ವ್ಯಕ್ತಿಗಳು ಪ್ರವೇಶನೇ ಆಗೋದಿಲ್ಲ. ಕರೆಕ್ಟ್. ಕೊಟ್ಟ ಹೆಣ್ಣು ಕುಲದಿಂದ ಹೊರಕ್ಕೆ, ಆ ಹೆಣ್ಣು ಯಾವತ್ತಿದ್ರೂ ಕೂಡ ಆ ತಂದೆ ಮನೆ ಬಿಟ್ಟು ಗಂಡನ ಮನೆ ಪ್ರವೇಶ ಮಾಡಿದಾಗ ಇದು ಗಂಡನ ಮನೆ, ಆ ಸ್ವಂತ ಮನೆ ಆಗಿರುತ್ತೆ. ಕಷ್ಟ ನಷ್ಟ ದುಃಖ ಕಷ್ಟ ಏನೇ ಇದ್ರು ಕೂಡ, ಸಾವಿರ ಇದ್ರೂ ಕೂಡ ಅದು ಗಂಡನ ಮನೆನೇ, ಅದು ಅವಳ ಮನೆ. ಒಂದು ಹೆಣ್ಣಿನ ತಾಯಿನೂ ಕೂಡ ಬೇರೆ ಮನೆಯಿಂದನೇ ತಾನೇ ಬಂದಿದ್ದು, ಈ ಮನೆಗೆ ಸೊಸೆಯಾಗೇ ಬಂದಿದ್ದಲ್ಲ. ಹೌದು. ಇವಾಗ ಇವರು ಕೂಡ ಒಂದು ಮನೆಗೆ ಹೋಗ್ಬೇಕಾದ್ರೆ ಸೊಸೆಯಾಗೇ ಹೋಗಬೇಕು. ಅದನ್ನ ಅವ್ರು ಅರ್ಥ ಮಾಡ್ಕೊಬೇಕು. ನನ್ನ ಮನೆ, ನನ್ನ ಗಂಡ, ನನ್ನ ಸಂಸಾರ, ನನ್ನ ಜೀವನ ಅನ್ನುವಂಥದ್ದನ್ನ ಆ ಹೆಣ್ಣು ಮಡ್ಲಿಗೆ ಹಾಕೊಂಡು ಹೋದ್ರೆ ಸಲೀಸಾಗಿ ಆಗುತ್ತೆ. ಅದು ಬಿಟ್ಟು ಇಲ್ಲ ನನ್ನ ಮಾತೆ ನಡೀಬೇಕು, ನಾನು ಹೀಗೆ ಇರ್ತೀನಿ, ನನ್ನ ತಂದೆ ವ್ಯಾಮೋಹ, ತಾಯಿ ವ್ಯಾಮೋಹ ಎಲ್ಲರ ಮನೇಲಿ ಸಾಮಾನ್ಯ ಇದ್ದಿದೆ. ಇದರಿಂದ ಕೆಲವೊಂದು ಗೊಂದಲಗಳು ಸೃಷ್ಟಿ ಆಗುತ್ತೆ, ಮನೆಯಲ್ಲಿ ಕಲಹಗಳು ಬೆಳೆಯುತ್ತೆ, ವೈಮನಸ್ಥಿತಿಗೆ ಸ್ಟಾರ್ಟ್ ಆಗುತ್ತೆ. ಇದೆಲ್ಲನೂ ಕೂಡ ಮೊದಲನೇ ಹಂತದಲ್ಲಿ ಆಗುವಂಥದ್ದು. ಎರಡನೇ ಹಂತ ಏನಾಗುತ್ತೆ, ದುಡಿಮೆ. ಈಗ ಹೆಣ್ಣಾಗಲಿ ಗಂಡಾಗಲಿ ಸಮಾಜದಲ್ಲಿ ಎಲ್ಲ ಒಂದೇ. ಈ ಎರಡೂ ಒಂದೇ ಪದ್ಧತಿ ನಡಿಬೇಕಾದ್ರೆ ಏನಾಗುತ್ತೆ, ದುಡಿಮೆ ಅನ್ನುವಂಥ ಸರ್ವ. ಈಗ ನಾನು ದುಡಿತಾ ಇದ್ದೀನಿ, ನನ್ನ ಲೆಕ್ಕಾಚಾರ ನಡೀತಾ ಇದೆ, ನಾನು ಯಾಕೆ ಮಾತು ಕೇಳಬೇಕು? ಹೌದು, ಕರೆಕ್ಟ್. ಮದುವೆಯಾಗಿ 10 ವರ್ಷ ಆದ್ಮೇಲೆ 20 ವರ್ಷ, 40 ವರ್ಷ, 50 ವರ್ಷ, 60 ವರ್ಷ ಆಗಿದೆ ರೀ. ಇದೇ ಒಂದು ಉದಾಹರಣೆ ಹೇಳ್ತೀನಿ. ಗಂಡ ಬಂದು ಇಸ್ರೋದಲ್ಲಿ ಸೈಂಟಿಸ್ಟ್ ಆಗಿದ್ರು ಅವರು, ಹೆಂಡತಿ ಬಂದು ಅವರು ಕೂಡ ಇನ್ಫೋಸಿಸ್ ಅಲ್ಲಿ ಅವರು ಕೂಡ ಇಂಜಿನಿಯರ್ ಆಗಿದ್ರು ಅವರು. ಇಬ್ರು 60 ವರ್ಷ ದಾಂಪತ್ಯ ಜೀವನ, ಇಬ್ರು ಮಕ್ಕಳು, ಗಂಡು ಮಗು ಒಂದು ಹೆಣ್ಣು ಮಗು. ಆಯ್ತು, ಇಬ್ರು ಕೂಡ ಮದುವೆ ಮಾಡಿ ಸೆಟಲ್ ಮಾಡಿ ಮೊಮ್ಮಕ್ಕಳು ನೋಡಿದ್ದಾರೆ. ಆದ್ರೆ ಯಾರದೋ ಮಾತು ಕೇಳಿಕೊಂಡು ಇವರು ಡೈವರ್ಸ್ ತಗೊಂತ ಇದ್ರಿ. ಈಗ ಇಂತಿಂತಹ ವಿಚಾರಗಳು ಬಂದಿದೆ ನಮ್ಮ ಹತ್ರ. ದಾಂಪತ್ಯ ಅನ್ನುವಂಥದ್ದು ಒಂದು ಅದ್ಭುತ, ಅದು ಜೀವನದಲ್ಲೇ ಆಗಬೇಕಾದಂತಹ ಬಹಳ ಮುಖ್ಯ ಕಾರ್ಯ. ಅದಕ್ಕೆ ಹೇಳುವಂಥ ಶಾಸ್ತ್ರದಲ್ಲೇ ಸೊಸೆ ಬಂದ ಕಾಲಗುಣ,
ಶಿಶು ಹುಟ್ಟಿದ ಕಾಲಗುಣ, ಪಶು ತಂದ ಕಾಲಗುಣ. ಇದು ಬಹಳ ಇಂಪಾರ್ಟೆಂಟ್ ಆಗಿ ಬರುವಂಥದ್ದು. ಸೊಸೆ ಬಂದ ಕಾಲಗುಣ, ಶಿಶು ಹುಟ್ಟಿದ ಕಾಲಗುಣ, ಪಶು ಬಂದ ಕಾಲಗುಣ. ಈ ಮೂರೂ ಕೂಡ ಶಾಸ್ತ್ರದಲ್ಲಿ ಬರುವಂಥ ಉಲ್ಲೇಖಗಳು. ಈ ಮೂರೂ ಕೂಡ ಮನುಷ್ಯನ ಜೀವನಕ್ಕೆ ಪ್ರವೇಶ ಆದಾಗ ಮಾತ್ರ ಬದಲಾವಣೆ ಆಗುತ್ತೆ. ದಾಂಪತ್ಯದಲ್ಲಿ ಎಲ್ಲ ಚೆನ್ನಾಗಿರ್ತಾರೆ, ಪಾಪ ಲವ್ ಮ್ಯಾರೇಜ್ ಆಗಿರ್ತಾರೆ, ಯಾರ್ದೋ ಮಾತು ಕೇಳಿರ್ತಾರೆ, ಮಕ್ಕಳಾಗಲ್ಲ ಅಂತ ಡೈವರ್ಸ್ ತಗೊಂತಾರೆ. ಮನೆಯಲ್ಲಿ ಅವ್ರು ಹೀಗೆ ಇವ್ರು ಹೀಗೆ ಆಯ್ತು, ಮತ್ತೆ ಅವ್ರು ನನ್ನ ಮಾತು ಕೇಳ್ತಾ ಇಲ್ಲ ಅಂತ ಬರೀ ಮಾತು ಕೇಳದೆ ಇರೋದಕ್ಕೋಸ್ಕರ ಡೈವರ್ಸ್ ತಗೊಂತಾ ಇದಾರೆ. ಅದೆಲ್ಲ ಜೀವನ ಅನ್ನುವಂಥದ್ದು ಬಹಳ ದೊಡ್ಡದಿದೆ ನೋಡಿ. ದೈವ ಬಲ ಅನ್ನುವಂಥದ್ದು ಬಹಳ ಮುಖ್ಯ. ಇದಕ್ಕೆ ತಾಯಿ ಜಗನ್ಮಾತೆ ಅನ್ನುವಂಥದ್ದು ಅದಕ್ಕೇನೆ ತಾಯಿ ವೈಭೋಗ ಕೊಡ್ತಾಳೆ, ಅಮ್ಮ ಜೀವನ ಕೊಡ್ತಾಳೆ, ಮನುಷ್ಯನ ಜೀವನ ಹೇಗೆ ರೂಪಿಸ್ಕೊಬೇಕು ಅನ್ನುವಂತಹ ನಿಯಮ ಪದ್ಧತಿಗಳನ್ನು ಹೇಳ್ಕೊಡ್ತಾಳೆ, ಶತ್ರುಗಳನ್ನು ಸಂಹಾರ ಮಾಡ್ತಾಳೆ, ಮನುಷ್ಯನಿಗೆ ಒಂದು ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ, ಅರಿಷಡ್ವರ್ಗ ಜ್ಞಾನ ಇದೆಯಲ್ಲ ಪೂರ್ಣವಾಗಿ ತೆಗೆದು ಮನುಷ್ಯ ಶುದ್ಧ ಆಗಿ ಜೀವನ ಆಗಲಿ ಅಂತ ಬಿಡ್ತಾಳೆ. ಅದಕ್ಕೆ ಜಗನ್ಮಾತೆನ ಆರಾಧನೆ ಮಾಡಬೇಕು. ಗಂಡು ಮಕ್ಕಳಿಗೂ ಕೂಡ ಕೆಲವೊಂದು ವಿಚಾರದಲ್ಲಿ ಆಯ್ತಾ ಈ ಹೆಣ್ಣಿನ ಚಟಕ್ಕೆ ನಾರಿಪಾಶ ಅಂತ ಹೇಳ್ತೀವಿ. ನಾರಿಪಾಶಕ್ಕೆ ಒಳಗಾಗಿ ಏನಾಗ್ತದೆ, ಅವ್ರ ಸಂಸಾರ ಜೀವನ ಹಾಳು ಮಾಡ್ಕೊತಾರೆ, ಚಟಕ್ಕೆ ಒಳಗಾಗ್ತಾರೆ, ಆಯ್ತಾ ಯಾರ್ದೋ ಇನ್ನೊಬ್ಬರು ಮಾತು ಕೇಳ್ತಾರೆ, ವ್ಯಾಮೋಹಕ್ಕೆ ಒಳಗಾಗ್ತಾರೆ. ಇಂಥದಕ್ಕೆಲ್ಲನೂ ಕೂಡ ಸಮಸ್ಯೆ ಅನ್ನುವಂಥದ್ದು ಬರುತ್ತೆ. ಅದಕ್ಕೇನೆ ಇಂಥದ್ದಕ್ಕೆ ಸಮಸ್ಯೆ ಇದ್ರೆ ಖಂಡಿತವಾಗಲು ಇಂತಹ ಈ ಡೈವರ್ಸ್ ವಿಚಾರ, ವಿಚ್ಛೇದನ, ಗಂಡ ಹೆಂಡತಿ ಜೊತೆ ಜೀವನ ಮಾಡಬೇಕು ಅಂತ ಆಸೆ ಇರುತ್ತೆ, ಹೆಂಡತಿ ಗಂಡನ ಜೊತೆ ಜೀವನ ಮಾಡಬೇಕು ಅಂತ ಆಸೆ ಇರುತ್ತೆ, ಏನೋ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ. ಇಂಥದಕ್ಕೆ ಖಂಡಿತವಾಗಲೂ ಕೂಡ ಪರಿಹಾರ 100% ಮಾಡಿಕೊಡ್ತೀವಿ. ಈ ಒಂದು ಗಂಡ ಹೆಂಡತಿ ಮಧ್ಯ ಈ ಒಂದು ಕಲಹಕ್ಕೆ ಯಾವೊಂದು ಪ್ರಯೋಗ ತುಂಬ ಚೆನ್ನಾಗಿ ಲೈಕ್ ಪ್ರಭಾವ ಬೀರತ್ತೆ? ಆಕರ್ಷಣೆನ, ವಶೀಕರಣನ, ಇಲ್ಲ ಸಂಮೋಹನನ? ಹೇಗೆ? ಇಬ್ಬರು ಬೆಲೆ ಗೊತ್ತಾಗಬೇಕು. ಗಂಡನ ಬೆಲೆ ಹೆಂಡತಿ ಗೊತ್ತಾಗಬೇಕು, ಹೆಂಡತಿ ಬೆಲೆ ಗಂಡನ ಗೊತ್ತಾಗಬೇಕು. ಶಿವಶಕ್ತಿ, ಈ ಶಕ್ತಿ ಇಲ್ಲದ್ರೆ ಶಿವ ಇಲ್ಲ. ಸೌಂದರ್ಯ ಎಲ್ಲ ಹರಿಲೇ ಬರ್ತಿದೆ. ಏನಂತ ಬರ್ತಿದೆ? ಶಿವಶಕ್ತ್ಯಾತ್ಮಿಕೆ ಅಂತ ಬರ್ತಿದೆ ಸ್ಟಾರ್ಟಿಂಗ್ ಅಲ್ಲೇ. ಅಂದ್ರೆ ಶಕ್ತಿನೇ ಇಲ್ಲದ್ರೆ ಶಿವನಿಗೆ ಒಂಥರ ನಿರಾಕಾರ ಸ್ವರೂಪ ಅವನು. ಹೌದು, ಏನು ಇಲ್ವಲ್ಲ ಶಕ್ತಿ. ಅದಕ್ಕೇನೆ ಶಕ್ತಿಗೆ ಶಿವ ಬೇಕು, ಶಿವನಿಗೆ ಶಕ್ತಿ ಬೇಕು. ಗಂಡಿಗೆ ಹೆಂಡತಿ ಇರಲೇಬೇಕು, ಹೆಣ್ಣಿಗೆ ಗಂಡ ಇರಲೇಬೇಕು. ಅದೇ ಜೀವನ. ಈ ದಾಂಪತ್ಯ ಜೀವನವನ್ನ ಅನುಸರಿಸಿಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಒಂದು ಈ ವಿಚಾರಕ್ಕೆ ಇದರಲ್ಲೂ ಕೂಡ ಕೆಲವೊಂದು ಪುರಾಣದ ಉಲ್ಲೇಖ ಇದೆ. ಸಾವಿರಾರು ವರ್ಷಗಳ ಕಾಲ ಶಿವನನ್ನ ಪಡೆಯುವುದಕ್ಕೆ ಪಾರ್ವತಿ ವಶೀಕರಣ ತಂತ್ರ ಪ್ರಯೋಗ ಮಾಡಿದ್ರು. ಎಂತಕ್ಕೆ? ಅವನು ಪಡಿಬೇಕು ಅನ್ನೋ ಒಂದು ಮನಸ್ಥಿತಿ, ಒಂದು ಆಸೆ, ಛಲ. ಇಂತಹ ಪ್ರಯೋಗಕ್ಕೆಲ್ಲ ಈ ಪ್ರಯೋಗಗಳನ್ನ ನಾವು ಮಾಡಬಹುದು. ಗುರುಗಳೇ, ಈಗ ಒಂದು ಪ್ರಶ್ನೆ ಏನು ಅಂತ ನೀವು ಹೇಳಿದ್ರಿ, ಪಾರ್ವತಿ ಬಂದು ಶಿವನ ಮೇಲೆ ಒಂದು ಪ್ರಯೋಗನ ಮಾಡಿದ್ರು ಅಂತ. ಸೊ ಹಾಗಿದ್ರೆ ಇದು ತಲಾಂತರದಿಂದ ಬಂದಂತಹ ಒಂದು ಪ್ರಕ್ರಿಯೆ ಅಂತಾನೆ ಅನ್ಬೋದು. ನೋಡಿ, ಪುರಾಣದಲ್ಲಿ 18 ಪುರಾಣಗಳಿದೆ, ಆಯ್ತಾ. ಅದರಲ್ಲೂ ಕೂಡ ಶಿವ ಪುರಾಣ ಇದೆ, ಮಾರ್ಕಂಡೇಯ ಪುರಾಣ ಇದೆ, ವಿಷ್ಣು ಪುರಾಣ ಇದೆ, ಗರುಡ ಪುರಾಣ ಇದೆ. ಇಂತಹ ಪುರಾಣಗಳಿವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಶಿವಪುರಾಣ ಇಂತಹ ಉಲ್ಲೇಖಗಳು ಬಹಳ ಪ್ರಮುಖವಾಗಿ ಉಲ್ಲೇಖ ಇದೆ. ಲಕ್ಷ್ಮೀನಾರಾಯಣ ನೋಡಿರುವುದು, ಸಾಕ್ಷಾತ್ ವೆಂಕಟೇಶ್ವರ ಲಕ್ಷ್ಮಿಗೋಸ್ಕರ ವೈಕುಂಠದಿಂದ ಬಂದಿರುವನ. ಹೌದು, ಎಂತಕ್ಕೆ ಬಂದಿದ್ದು? ಪತ್ನಿ ಪಡಿಬೇಕು ಅಂತ ಹೇಳಿ. ಹೌದಾ? ಹೌದು. ಇಂತಹ ಕಾರ್ಯಗಳು ಇದೆಲ್ಲನೂ ಕೂಡ ಪ್ರೊಸೆಸಿಂಗ್ ಅಲ್ಲಿ ಇರುತ್ತೆ. ನೋಡಿ, ಇಂತಹ ಸಮಸ್ಯೆ ಅನುಭವಿಸ್ತಾ ಇದ್ರೆ ಖಂಡಿತ ಹೇಳ್ತೀನಿ ಕೇಳಿ. ಇಂತಹ ವಿಚಾರಗಳು, ಇಂತಹ ಸಮಸ್ಯೆಗಳು, ದಾಂಪತ್ಯದಲ್ಲಿ ಏನಾದ್ರು ಈ ತರ ವಿಚ್ಛೇದನ, ಡೈವರ್ಸ್, ಇಂತಹ ಪ್ರಾಬ್ಲಮ್ಗಳು ಅನುಭವಿಸ್ತಾ ಇದ್ರೆ ಇಂತಹ ಸಮಸ್ಯೆಗಳಿಗೆ ಖಂಡಿತ ಸೂಕ್ತ ಪರಿಹಾರ ಇದೆ. ಖಂಡಿತವಾಗ್ಲೂ ವಶೀಕರಣ ಒಂದೇ ಪದ್ಧತಿ ಅಲ್ಲ, ಇದ್ರಲ್ಲಿ ಬೇರೆ ಬೇರೆ ತಂತ್ರ ವಿಧಾನಗಳಿದೆ. ಆ ಪದ್ಧತಿಯ ಮೂಲಕ ಅನುಷ್ಠಾನ ಮಾಡ್ಕೊಂಡು ಹೋಗಿ. ವಿಚಾರಗಳೇ ಬೇರೆ, ಆ ರೀತಿಯಲ್ಲಿ ಮಾಡಿಕೊಡ್ತೀವಿ. ಓಕೆ ಗುರುಗಳೇ, ಈಗ ಕೊನೆ ಪ್ರಶ್ನೆ ಏನಂದ್ರೆ, ಯಾರೋ ಒಬ್ರು ನಿಮ್ಮ ಹತ್ರ ಬಂದ್ರು ಅಂತ ಏನೋ ಡೈವರ್ಸ್ ಆಗ್ತಿದೆ ಅಂತ ಅಂದಾಗ ಪ್ರಕ್ರಿಯೆ ಹೇಗಿರುತ್ತೆ? ಫಸ್ಟ್ ಹೇಗೆ ಆಲಿಸ್ತೀರಾ? ಅದಕ್ಕೆ ಸೊಲ್ಯೂಷನ್ ಹೇಗೆ ಹೇಳ್ತೀರಾ? ಇದಕ್ಕೆ ಪಂಚ ಪ್ರಶ್ನೆಗಳು ಬರುತ್ತದೆ. ಇವನ್ ತಪ್ಪಿದೆಯಾ ಅಥವಾ ಆ ಸ್ತ್ರೀ ತಪ್ಪಿದೆಯಾ, ಇವರಿಬ್ಬರ ಮಧ್ಯೆ ಏನಾಗಿದೆ? ನಾವು ಒಂದ್ಸತಿ ಕೌನ್ಸಿಲಿಂಗ್ ಮಾಡಬೇಕಾಗುತ್ತೆ. ಅದನ್ನ ನಾವು ಮಾತಾಡಿ ಪಂಚ ಪ್ರಶ್ನೆಗಳನ್ನು ನೋಡಬೇಕು. ನಿಜವಾಗ್ಲೂ ಇವರಿಬ್ಬರ ಮಧ್ಯೆ ಏನೋ ಅಂಥ ವಿಚಾರಗಳಿಲ್ಲದೆ, ಇವರಿಬ್ರು ಕೂಡ ಇವನು ನನಗೆ ಹೆಂಡತಿ ಬೇಕೇ ಬೇಕು ಅನ್ನೋಂಥ ವಿಚಾರದಲ್ಲಿ ಇವು ವ್ಯಕ್ತಿ ಇದ್ರೆ, ಗಂಡ ಬೇಕೇ ಬೇಕು ಅನ್ನೋಂಥ ವಿಚಾರದಲ್ಲಿದ್ರೆ, ಅಥವಾ ಇವರಿಬ್ಬರ ಮಧ್ಯೆ ಯಾರೋ ಹುಳಿ ಹಿಂಡುವಂಥ ಕೆಲಸ ಮಾಡ್ತಿದ್ರೆ, ಮೂರನೇ ವ್ಯಕ್ತಿಗಳೇನೋ ಪ್ರವೇಶ ಆಗಿದ್ರೆ, ಇದೆಲ್ಲ ಪ್ರಶ್ನಾನುಸಾರವಾಗಿ ನೋಡಿ ಸೂಕ್ತ ಪರಿಹಾರ ಕ್ರಮಗಳನ್ನು ಮಾಡಬಹುದು. ಗುರುಗಳೀಗ ಈ ಒಂದು ಪ್ರಯೋಗಗಳನ್ನ ಒಂದ್ಸರಿ ಮಾಡಿಸಿದ್ರೆ ಅದು ಪರ್ಮನೆಂಟ್ ಸೊಲ್ಯೂಷನ್ ಕೊಡುತ್ತಾ, ಅಥವಾ ಅದು ರೆಗ್ಯುಲರ್ ಆಗಿ ಮಾಡುವಂತ ವ್ಯಕ್ತಿ ಮೇಲೆ ಹೋಗ್ತದೆ ಅದೆಲ್ಲ? ಓಕೆ. ಎಲ್ಲೆಲ್ಲೋ ಸುತ್ತಾಡಿರ್ತಾರೆ, ಏನೇನೋ ಪೂಜೆ ಮಾಡಿರ್ತಾರೆ, ಎಷ್ಟೆಷ್ಟೋ ಖರ್ಚು ಮಾಡ್ಕೊಂಡಿರ್ತಾರೆ ಪಾಪ ಅವರು, ಆಯ್ತಾ. ಕಂಡ ದೇವರಿಗೂ ಕಲುಗು ಹರಕೆ ಹೊತ್ತು ಕೈ ಮುಗಿದು ಇದ್ರ ವಿಚಾರನೆ ಬೇಡಪ್ಪ ಅನ್ನೋಂಥ ವಿಚಾರಗಳು ಬಂದ್ಬಿಟ್ಟಿರ್ತಾರೆ ಪಾಪ. ಓಕೆ. ಅಂಥವ್ರಿಗೆ ನಾನು ಹೇಳ್ತೀನಿ, ಓಕೆ, ಒಂದು ಸರಿ ಭೇಟಿ ಮಾಡಿ ನಮ್ಮನ್ನ. ನೀವು ನೆನೆಸ್ಬೇಕು, ಆ ರೀತಿ ನಾನು ಕೆಲಸ ಮಾಡಿ ಕೊಡ್ತೀನಿ, ಆಯ್ತಾ. ಓಕೆ, ಇವತ್ತು ಸಾಕಷ್ಟು ವಿಚಾರಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು, ಸರ್ವೇ ಸನ್ಮಂಗಳಾಗಿ ಭವಂತು, ಶುಭವಾಗಲಿ.